ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಪಾಲಕ್ ಸೊಪ್ಪು ಪನ್ನೀರ್ ಗ್ರೇವಿ, ಅಂದರೆ ನಾನು ಪಾಲಕ್ ಸೊಪ್ಪನ್ನ ರುಬ್ಬಿ ಮಾಡ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ, ಟೊಮೊಟೊ ಮತ್ತು ಪಾಲಕ್ ಸೊಪ್ಪನ್ನ ನಾನು ವಾಶ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪನ್ನೀರ್ನೂ ಅಷ್ಟೇ ವಾಶ್ ಮಾಡಿ ನೀಟಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೋಬೋದು. ಅದಕ್ಕೆ ಸ್ವಲ್ಪ ಮ್ಯಾಗಿನೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕಿ ಸ್ವಲ್ಪ ಮ್ಯಾಗಿನೇಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನೀವು ಹಾಗೆ ಬೇಕಾದರೂ ಹಾಕ್ಕೋಬೋದು, ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂದರೆ ನಾವು ಈ ರೀತಿ ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಎತ್ತಿಟ್ಕೊಳ್ಳೋಣ. ನೀವು ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಹಾಗೆ ಆದರೂ ಮಾಡ್ಕೋಬೋದು. ನಾವಿಲ್ಲಿ ಗ್ರೇವಿ ಮಾಡೋದ್ರಿಂದ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಪನ್ನೀರನ್ನ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ. ನಿಮಗೆ ಇಲ್ಲ ಗ್ರೇವಿನೂ ಬೇಕು ಮತ್ತು ಪೀಸ್ ಜಾಸ್ತಿ ದೊಡ್ಡದು ಬೇಕು ಅಂತಂದರೆ ನೀವು ಸ್ವಲ್ಪ ದಪ್ಪಗೆ ಬೇಕಾದ್ರೂ ಕಟ್ ಮಾಡಿ ಎತ್ತಿಟ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಅಂದರೆ ಗ್ರೇವಿ ಜೊತೆಲಿ ಒಂದೊಂದು ಪೀಸು ಪನ್ನೀರ್ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಗೋಡಂಬಿನೂ ಯೂಸ್ ಮಾಡ್ಕೋತೀನಿ. ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ಒಂದು ಚಿಕ್ಕದು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾವು ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಅಚ್ಚ ಖಾರದ ಪುಡಿಗಿನ್ನ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಆ ಗ್ರೇವಿ ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀವು ಹಾಗೇ ಪುಡಿ ಮಾಡೋಕ್ಕೆ ಹೋದರೆ ಅಷ್ಟೊಂದು ಪುಡಿ ಆಗೋಲ್ಲ, ಟೇಸ್ಟು ಅಷ್ಟೇ ಒಂಥರ ಹಸಿ ಹಸಿಯಾಗಿರುತ್ತೆ. ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿ ಒಂದೆರಡು ಈರುಳ್ಳಿನ, ಅಂದರೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಒಂದೆರಡರಿಂದ 3 ತೊಗೊಂಡಿದ್ದೀನಿ ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೋಬೇಕಾಗುತ್ತೆ. ನಾನು 1/4 kg ಪನ್ನೀರ್ ತೊಗೊಂಡಿದ್ದೀನಲ್ವ, ಆ ಕ್ವಾಂಟಿಟಿಗೆ ಇಷ್ಟು ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಇಷ್ಟನ್ನು ಮಾತ್ರ ತೊಗೊಂಡು ಇವಾಗ ಈರುಳ್ಳಿ ಮತ್ತು ಟೊಮೊಟೊನ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತಣ್ಣಗಾಗಿ ಎತ್ತಿಟ್ಬಿಟ್ಟು ನಾವು ಅದೇ ಒಲೆಗೆ ಒಂದು ಬಾಣಲಿ ದೊಡ್ಡದು ಇಟ್ಕೊಂಡು, ಅಂದರೆ ನಾನು ಇದರಲ್ಲೇ ಗ್ರೇವಿ ಮಾಡ್ತೀನಿ, ಹಾಗಾಗಿ ಪನ್ನೀರ್ನು ಇದಕ್ಕೆ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಬಟರ್ನ ಹಾಕ್ಕೊಂಡು ಪನ್ನೀರ್ನ ಮ್ಯಾಗಿನೇಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನೀವು ಸಪ್ರೇಟ್ ಹಾಗೇ ಹಾಕ್ಕೋಬೋದು. ನನಗೆ ಈ ರೀತಿ ಮಾಡಿದ್ರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ. ಅಂದರೆ ಬಟರಲ್ಲಿ ಪನ್ನೀರ್ ಫ್ರೈ ಮಾಡಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ. ನೀವೊಂದು ಮೀಡಿಯಮಲ್ಲಿ ಫ್ರೈ ಮಾಡ್ಕೊಳ್ಳಿ, ತೀರಾ ಬ್ರೌನ್ ಕಲರ್ ಏನು ಬರೋವರೆಗೂ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇವಾಗ ಒಂದು ಜಾರ್ ತೊಗೊಂಡು ಅದನ್ನು ಒಂದು ಪ್ಲೇಟಿಗೆ ಪನ್ನೀರ್ನ ಎತ್ತಿಕ್ಬಿಟ್ಟು ನಾನು ಜಾರ್ ತೊಗೊಂಡು ಇವಾಗ ಮೆಣಸಿನ್ಕಾಯಿ, ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ತಣ್ಣಗಾಗಿರುತ್ತೆ, ಅದು ಮತ್ತು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ಬದಲು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಹುರಿದಿರೋ ಅಂಥ ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಗೋಡಂಬಿ, ಸ್ವಲ್ಪ ಓಂಕಾಳು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದನ್ನು ಹಾಕಿ ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಆವಾಗಲೇ ಪನ್ನೀರನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಲ್ಲ, ಅದೇ ಬಾಣಲಿಗೆ ನಾನು ಇವಾಗ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ಕೋಬೋದು. ಅದರಲ್ಲಿ ಸ್ವಲ್ಪ ಬೆಣ್ಣೆ ಇತ್ತಲ್ವ ಆಲ್ರೆಡಿ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ಮಸಾಲೆಯಾಗಿ ಪಲಾವ್ ಎಲೆ, ಲವಂಗ, ಚಕ್ಕೆ, 1-2 ಏಲಕ್ಕಿ, ಬೇಕು ಅಂದರೆ ನೀವು ಕಸೂರಿ ಮೆಥಿನೂ ಯೂಸ್ ಮಾಡ್ಕೋಬೋದು. ಮತ್ತು ಓಂಕಾಳು ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಅದ್ಯಾವುದೂ ಹಾಕ್ತಾಯಿಲ್ಲ, ಸಾಕು 1-2 ಮರಾಠಿ ಮೊಗ್ಗು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಈಗ ಅದು ಸ್ವಲ್ಪ ಫ್ಲೇವರ್ ಎಣ್ಣೆಲಿ ಬಿಟ್ಕೊಂಡ್ಮೇಲೆ ನಾನು ಸಣ್ಣ ಕಟ್ ಮಾಡಿರೋ ಅಂಥ ಪಾಲಕ್ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅದರಲ್ಲಿ ನೀರಿನಂಶ ಇರುತ್ತಲ್ವ, ಸ್ವಲ್ಪ ಚೆನ್ನಾಗಿ ಬೆಣ್ಣೆ ಎಣ್ಣೆ ಜೊತೆಲಿ ಮಸಾಲೆ ಜೊತೆಲಿ ಚೆನ್ನಾಗಿ ಫ್ರೈ ಆದರೆ ಅದರ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಆವಾಗ ನಮಗೆ ಅಂದರೆ ರುಬ್ಬಿಟ್ಟು ಮಾಡಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಅದು ಅಂದರೆ ಅದ್ರ ಫ್ಲೇವರೇ ಬೇರೆ ಬರುತ್ತೆ. ನಾವು ಈ ರೀತಿ ಮಾಡಿದ್ರೆ ಪನ್ನೀರು ಮಸಾಲೆ ಫ್ಲೇವರು ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಟಿರೋ ಅಂಥ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ.
ಈಗ ಜಾಸ್ತಿ ನೀರು ಹಾಕಂದಾಗೆ ಫಸ್ಟ್ ಒಂದು ಸ್ವಲ್ಪ ಮಿಕ್ಸಿಂಗ್ ಕೊಟ್ಬಿಡಿ. ಆಮೇಲೆ ಜಾರಲ್ಲಿರೋ ಅಂಥ ಪೇಸ್ಟು ಇನ್ನೂ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಏಕೆಂದರೆ ತುಂಬ ಗಟ್ಟಿಯಾದ್ರೂ ತುಂಬ ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅಂದರೆ ಗಟ್ಟಿ ಪೇಸ್ಟಾಗಿ ರುಬ್ಬಿರ್ತೀವಲ್ವ, ಜಾರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಫಸ್ಟಿಗೆ ನಾವು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಈಗ ಈ ರೀತಿ ನೋಡಿ ಕುದೀತಾ ಇದೆ ನೋಡಿ, ಈ ರೀತಿ ಕುದಿಬೇಕು. ಆವಾಗ ಇನ್ನು ಮಿಕ್ಕಿದ್ದು ಜಾರಲ್ಲಿರೋ ಪೇಸ್ಟಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಅಂದರೆ ಕರೆಂಟ್ ಬೇರೆ ಹೊರಟೋಗ್ಬಿಡ್ತು, ಅದಕ್ಕೆ ಕಲ್ಲರ್ ಸ್ವಲ್ಪ ಚೇಂಜಾಗಿ ಕಾಣಿಸುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಕಲ್ಲರ್ ಬರುತ್ತೆ. ಅಂದರೆ ಸ್ವಲ್ಪ ನಾನಿಲ್ಲಿ ಯೆಲ್ಲೋ ಕಲರ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಕಲ್ಲರು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ನೀವು ಎಣ್ಣೆ ಮತ್ತು ಮಸಾಲೆ ಐಟಮ್ ಹಾಕ್ತೀವಲ್ಲ, ಆವಾಗ ಬೇಕಾದರೂ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು. ನಾನು ಆವಾಗಲೇ ಹಾಕಿರಲಿಲ್ಲ, ಇವಾಗ ಹಾಕ್ಕೋತಾ ಇದ್ದೀನಿ. ಮತ್ತು ಧನಿಯಾ ಪೌಡರ್ ತೊಗೊಂಡಿದ್ದೆ 2 ಸ್ಪೂನಷ್ಟು, 2ರಿಂದ 3 ಸ್ಪೂನ್ ಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಕೊಡೋಣ. ಅಂದರೆ ಮಸಾಲೆ ಇದು ಕುದಿಯುವಾಗ ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ. ಆದರೆ ತುಂಬ ನೀರು ಹಾಕ್ಕೊಂಡು ನಾವು ಕುದಿಸೋಕ್ಕಾಗಲ್ಲ. ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಂದರೆ ಈ ರೀತಿ ಸ್ವಲ್ಪ ಗಟ್ಟಿಲಿ ಫ್ರೈ ಆಗಬೇಕು. ಇವಾಗ ಈ ರೀತಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ ಇವಾಗ ಈ ರೀತಿ ಕುದೀತಾ ಇರುವಾಗ ಸ್ವಲ್ಪ ಸಿಡಿಯುತ್ತೆ. ಹಾಗಾಗಿ ನೀವು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ನೀವು ಏನಾದರೂ ಮಾಡುವಾಗ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಏನಿಲ್ಲ, ತುಂಬಾ ಫಾಸ್ಟಾಗಿ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ 10 ನಿಮಿಷದ ಕೆಲಸ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮಸಾಲೆನ ಕುದಿಸ್ಕೊಂಡ್ರೆ ಸಾಕು, ಬೇಗನೆ ಆಗುತ್ತೆ. ಯಾಕೆಂದರೆ ನಾವು ಪನ್ನೀರು ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಫಾಸ್ಟಾಗಿ ಆಗುತ್ತೆ, ಲೇಟ್ ಏನಾಗಲ್ಲ. ನಾವೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಅರ್ಧ ಗಂಟೆಲಿ ನಮಗೆ ಯಾವ ರೀತಿ ಅಡುಗೆ ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು. ಅಂದರೆ ನೋಡಿ ಚೆನ್ನಾಗಿ ಕುದ್ದು ಗ್ರೇವಿ ತುಂಬ ಗಟ್ಟಿಯಾಗಿತ್ತು. ಯಾಕೆಂದರೆ ಮತ್ತೆ ಪನ್ನೀರ್ ಹಾಕಿದಾಗ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಕುದೀತಾ. ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಕುದ್ದಿದೆ. ಹಾಗಾಗಿ ನಾನು ಪನ್ನೀರನ್ನ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಪೀಸಸ್ಸು ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು, ಆಗಲೇ ಹೇಳಿದ್ನಲ್ಲ ಹಾಗೆ. ಈ ರೀತಿ ಗ್ರೇವಿ ಮಾಡುವಾಗ ಮನೆಯವ್ರು ತುಂಬ ಜನ ಇರ್ತಾರೆ, ಒಂದು 4-5 ಜನ ಇರ್ತಾರೆ ಅಂದಾಗ ಈ ರೀತಿ ನೀವು ಮಾಡಿಕೊಂಡ್ರೆ ಎಲ್ರಿಗೂ ಸಮ ಪ್ರಮಾಣದಲ್ಲಿ ತಿನ್ನೋದಕ್ಕೂ ಚೆನ್ನಾಗಿ ಟೇಸ್ಟಾಗಿ ಸಿಗುತ್ತೆ. ಹಾಗಾಗಿ ಇವಾಗ ಮತ್ತೆ ಇನ್ನೊಂದು ಕುದಿನ ಪನ್ನೀರ್ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸೋಣ. ನಿಮಗೆ ಇದಕ್ಕೆ ಇನ್ನೂ ಬೇಕು ಅಂತಂದರೆ ನೀವು ಸ್ವಲ್ಪ ಬೇರೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ನೀವು ಮೇಲ್ಗಡೆ ಬೇಕಾದ್ರೆ ಒಗ್ಗರಣೆ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಮೇಲೆ ಆಯಿಲ್ ಥರ ಬೇಕು ಅಂತಂದರೆ ನಾನು ಇಲ್ಲಿ ಆಯಿಲ್ ಥರ ಏನೂ ಬೇಡ ಅಂತ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಇವಾಗ ನಾನು ಮೇಲ್ಗಡೆ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಡೈರೆಕ್ಟಾಗಿ ಒಗ್ಗರಣೆಗೆ ಬೇಕಾದರೂ ಹಾಕೋಬೋದು, ಮೇಲ್ಗಡೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದ್ರ ಜೊತೆಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ತಾರೆ, ನಾನು ಏನು ರುಬ್ಬಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಈಸಿಯಾಗಿ ಹೋಟೆಲಲ್ಲಿ ಯಾವ ರೀತಿ ಗ್ರೇವಿ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ. ನಿಮಗೆ ಬೇಕು ಅಂದರೆ ನೀವು ಕ್ರೀಮಿ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಇದು ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಿಸೇದು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕ್ರೀಮನ್ನ ಯೂಸ್ ಮಾಡ್ತಾಯಿದ್ದೀನಿ. ಮನೇಲೇ ಬೇಕಾದರೂ ಕ್ರೀಮ್ ಮಾಡ್ಕೋಬೋದು, ಇಲ್ಲಾಂದರೆ ಆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ತೊಗೊಂಬಂದು ನೀವು ಹಾಕ್ಕೋಬೋದು. ಅಂದರೆ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ತುಂಬ ಗಟ್ಟಿಯಾಗಿತ್ತು, ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ. ಮಾತ್ರ ಅಷ್ಟು ಟೇಸ್ಟು, ಅಷ್ಟು ಘಮ ಘಮ ಅಂತ. ನೋಡಿ ಇವಾಗ ಕರೆಂಟ್ ಬಂತು, ಕಲ್ಲರು ಬಂತು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.